ಸಾವಿರ ಹುಡುಗರ ಒಳಗ ಹುಡುಗಿ ಎದ್ದ ಕಾಣತಾಳ, ಹುಡುಗಿ ಎದ್ದ ಕಾಣತಾಳ. 3 ದಿವಸ ಆತ ನೋಡಿ ನಿನ್ನ ಮುಖ, ಭೇಟಿಯಾಗವಲ್ಲಿ ನೀನ್ಯಾಕ. ನಿನ್ನನ್ನ ನಂಬೇನೋ ಅಯ್ಯಪ್ಪ, ಕೈಯನ್ನ ಬಿಡಬೇಡ ನನ್ನಪ್ಪ. ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಪ್ರತಿಭೆ ಅನ್ನೋದು ಯಾರ ಮನೆ ಸ್ವತ್ತಲ್ಲ. ಆ ಪ್ರತಿಭೆಯನ್ನು ಯಾರ ಕಡೆ ಅಂದ್ರೆ ಕಿತ್ಕೊಳ್ಳೋಕ್ಕೂ ಆಗಲ್ಲ. ಅದೇ ರೀತಿ ಇವತ್ತು ನಮ್ಮ ಕ್ರಾಂತಿ ಸಮಾಚಾರದಲ್ಲಿ ಪ್ರತಿಭಾನ್ವಿತರು ಇಬ್ಬರು ಇವತ್ತು ನಮ್ಮ ಜೊತೆ ಇದ್ದಾರೆ. ಕ್ರಾಂತಿ ಸಮಾಚಾರ ಸ್ಟುಡಿಯೋದಲ್ಲಿದ್ದಾರೆ. ಅದು ಕೂಡ ಧಾರವಾಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಕುರುಬಗಟ್ಟಿಯ ಒಂದು ಗ್ರಾಮದ ಇಬ್ಬರು ಕಲಾವಿದರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಬೇರೆ ಯಾರಲ್ಲ, ಮಲ್ಲಿಕಾರ್ಜುನ್ ಅಕ್ಕುಂದ್ ಹಾಗೂ ಸಂಜು ಅಂಗಡಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲದಾಗಿ ಹೇಗಿದ್ದೀರಾ ಅಂತ? ಚೆನ್ನಾಗಿದೆ ಸರ್. ಹೆಂಗಿದೆ ಜಾನಪದ ಗಿನಪದ ಎಲ್ಲ ಫುಲ್ ಚೆನ್ನಾಗಿದೆ ಸರ್? ಇವಾಗ ರೆಸ್ಪಾನ್ಸ್ ಎಲ್ಲ ಜಾನಪದ ಈಗಿನ ಇದ್ರೊಳಗೆ ಹೇಳ್ಬೇಕಂದ್ರೆ ಸರ್, ನಾವು ಏನು ಹಾಡ್ತೇವೆ ಅನ್ನೋದು ಜಾನಪದ ಹಾಡುಗಳ ಜನಕ್ಕೆ ಮುಟ್ಟುವಂಗೆ ಜಾನಪದ ಹಾಡ್ಬೇಕು. ಒಂದೇದ್ದೆ ಯಾವ ರೀತಿ ನಮ್ಮ ಕಲೆಯನ್ನು ಗುರುತಿಸ್ಬೇಕಂದ್ರೆ ಜನರಿಗೆ ಮನ ಮುಟ್ಟುವಂತೆ ಹಾಡುಗಳನ್ನು ಹಾಡಬೇಕು. ಜನರ ನಮ್ಮ ಹಾಡನ್ನು ಕೇಳಬೇಕು. ಪ್ರೀತಿ ವಿಶ್ವಾಸದಿಂದ ನಮ್ಮ ಮನಸ್ಸನ್ನು, ಅವ್ರ ಮನಸ್ಸು ನಾವು ಕೂಡ ಗೆದಿಬೇಕು. ಅಂಥ ಹಾಡುಗಳನ್ನು, ಒಳ್ಳೆಯ ಹಾಡುಗಳನ್ನು ಜನಗಳಿಗೆ ಮುಟ್ಟಿಸ್ತಕ್ಕಂಥ ಕಲಾವಿದರ ಕರ್ತವ್ಯ. ತಮ್ಮ ಬಗ್ಗೆ ಸಣ್ಣ ಪರಿಚಯ ಮಾಡ್ಕೊಂಬಿಡಿ. ಯಾವ ಊರು, ಹೆಸರು ಹೆಂಗಂತೇಳಿ? ನನ್ನ ಹೆಸರು ಮಲ್ಲಿಕಾರ್ಜುನ್ ಬಸವರಾಜ್ ಒಕ್ಕುಂದ್ ಅಂತೇಳಿ, ಕುರುಬಗಟ್ಟಿ ಗ್ರಾಮದವರು. ಸರ್, ತಮ್ಮ ಬಗ್ಗೆನೂ ಪರಿಚಯ ಮಾಡ್ಕೊಂಡು. ನಮ್ಮ ಹೆಸರು ಸಂಜೀವ್ ಅಂಗಡಿ ಅಂತ ಕಾಸು. ನಾವು ಕುರುಬಟ್ಟಿ ಅವರು. ಮಲ್ಲಿಕಾರ್ಜುನ್ ಅನ್ನೋರ ತಮ್ಮಾರ ಆಗ್ಬೇಕು ನಾವು. ಇವರು ಮೊದಲ ಬೇರೆ ಕಡೆ ಹಾಡಕ್ಕೆ ಹೋಗ್ತಿದ್ರಿ. ಯಾವ ಥರ ಅಂತಂದರೆ ಆರ್ಕೆಸ್ಟ್ರಾ ಅಲ್ಲಿ ಹೋಗ್ತಿದ್ರು. ನಮ್ಮೂರು ರಮೇಶ್ ಕುರುಬಗಟ್ಟಿ ಅಂತ ಕಾಸ ಖ್ಯಾತ ಜಾನಪದ ಸಂಗೀತಗಾರ ಅದಾರು. ಅವ್ರ ಶಿಷ್ಯರು ಇವರು. ನಾನು ಏನಂದೆ, ನೀನು ಅಣ್ಣ ಅಲ್ಲಿ ಇಲ್ಲಿ ಹಾಡಕ್ಕೆ ಹೋಗ್ತಿ, ಆದ್ರೆ ನೀನು ಇನ್ನೊಬ್ಬರು ಕಾಪಿ ಮಾಡ್ತೀಯ ಹಾಡು, ನಿನ್ನ ಮ್ಯಾಗ ನಿಂದು ಕಾಪಿ ಮಾಡ್ಕೊಂಡು ಹಾಡಲಿ ಅಂತ ಕಾಸ. ನಾನು ಅವ್ನಿಗೆ ಅಣ್ಣಗನ್ಯ. ಅವ್ರ ಅಣ್ಣ ಆಯ್ತಪ್ಪ ಹಂಗಾರೆ ಬರಿತೀನಿ ಅಂತ ಕಾಸ. ಅವ್ರು ಬರ್ಯಾಕೆ ಬರಲ್ಲ. ಅವ್ರು 6ನೇ ತನ ಮುಗ್ಸ್ಯಾರ, ನಾವು ಡಿಗ್ರಿ ಮುಗಿಸೇವ್ರಿ. ಅವ್ರು 6ನೇ ತನ ಮುಗ್ಸ್ಯಾರ ಅಂತಂದ್ರೆ ಅವ್ರು ಬರೀ ಮೊಬೈಲ್ ಒಳಗೆ ಹಾಡು ಇಟ್ಕೊತಿದ್ರು. ಅದನ್ನು ನಾವು ಬರ್ದು ಕೊಡ್ತಿದ್ವಿ. ಎಲ್ಲ ಸಾಹಿತ್ಯ ಬಂತು, ಎಲ್ಲ ಅವ್ರದಾರ, ಅವರೇ ಹಾಡ್ತಾರೋ. ನಾವು ತಿಂಗಳಿಗೆ ಒಂದು ಜಾನಪದ ಹೊಳ್ಳಿ ದೇವ್ರ ಹಾಡು ಹಾಕ್ತೇವೆ. ಅದ್ರ ಜೊತೆ ನಾವು ಕಾಮಿಡಿ ನಾವು ಮಾಡ್ತೇವೆ ರೀ. ಅಣ್ಣಾರಿ ರೋಂಗಲ್ ಹಾಡೊಳಗೆ ನಾವೇ ಆ್ಯಕ್ಟಿಂಗ್ ಮಾಡ್ತಿರ್ತೇವೆ. ನಮ್ಮ ಸರ್ಕಲ್ ಒಂದು ಟೀಮ್ ಐತಿ. ನಮ್ಮ ಟೀಮ್ ಸಮೇತ ಅಷ್ಟು ಕುಟ್ಯಾಸ್ ಮಾಡ್ತೇವೆ ನಾವು. ಸರ್, ತಾವು ಹೇಳ್ತಾ ಇದ್ರಿ 6ನೇ ತರಗತಿ ನಾನು ಕಲ್ತಿದ್ದು ಅಂತೇಳಿ. ಇನ್ನೊಂದು ಕೇಳ್ಪಟ್ಟೆ ನಾನು, ಬರೆಯೋಕೆ ಬರಲ್ಲ ಮತ್ತು ಓದಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಹೆಂಗೆ ಸರ್ ಕತೆ ಏನಂತ ಅದ್ರ ಬಗ್ಗೆ ಹೇಳಿ. ಸರ್, ಏನಾಯ್ತು ಅಂದರೆ ಓದ್ಲಿಕ್ಕೂ ಬರ್ತಿರ್ಕಿಲ್ಲ ನನಗೆ. ಓದ್ಲಿಕ್ಕೂ ಬರ್ತಿರ್ಕಿಲ್ಲ. ಅಲ್ಲಿ ಕಾನ್ವೆಂಟ್ ಹುಡುಗರದು ನಮ್ಮ ಊರಲ್ಲಿ ಟ್ಯೂಷನ್ ಕ್ಲಾಸು ಚಲೋ ಆಯಿತು. ಅಲ್ಲೇ ಹೋಗ್ತಾ ಇದ್ದೆ ನಾನು. ಹುಡುಗರಿಗೇನು ಟ್ಯೂಷನ್ ಹೇಳ್ಕೊಡ್ತಿರಲ್ಲ, ಅಲ್ಲಿ ಹೇಳ್ಕೊಡೋದ್ರ ಮುಖಾಂತರ ನಾನು ಶಾಲೆ ಕಲ್ತನಂದ್ರು ನಂಗೆ ಓದಕ್ಕೆ ಬರ್ತಿರ್ಕಿಲ್ಲ, ಬರೆಯಕ್ಕೆ ಬರ್ತಿರ್ಕಿಲ್ಲ. ಈಗಲಾದರೂ ಕೂಡ ಹೇಳ್ತೇನೆ, ನನ್ನ ಹೆಸರು ನನಗೆ ಬರೆಯಕ್ಕೆ ಬರೋಂಗಿಲ್ಲ, ಮಲ್ಲಿಕಾರ್ಜುನ್ ಅಂತೇಳಿ. ನನ್ನ ಹೆಸರು ನಂಗೆ ಬರೆಯಕ್ಕೆ ಬರೋಲ್ಲ. ಎಲ್ಲರೂ ಆಶ್ಚರ್ಯ ಪಡ್ತಾರೆ, ಅಲ್ಲ ಓದ್ತಿ ಎಷ್ಟೆಲ್ಲ ಹಾಡು ಹಾಡ್ತಿ ಎಲ್ಲ ಮಾಡ್ತೀನಿ, ಹಿಂಗೆ ಯಾಕೆ ಬರೆಯಕ್ಕೆ ಬರೋಂಗಿಲ್ಲ ಅಂತ ಕೇಳ್ತಾರೆ. ಆದ್ರೆ ಬರೆಯಕ್ಕೆ ಬರೋದಿಲ್ಲ ನಂಗೆ. ನಮ್ಮ ತಮ್ಮ ಹೇಳ್ದಂಗೆ ಸಾಹಿತ್ಯಗಳನ್ನು ನಾವು ನಮ್ಮ ಗುರುಗಳು ಅಂತ ಹೇಳಿದ್ರಲ್ಲ, ಪ್ರೀತಿಯ ಪರಳ ರಮೇಶ್ ಗುರುಗಳು, ಅವ್ರ ಕೈಯಾಗ ಅವರೇ ನಮ್ಮ ಗುರುಗಳು. ಅವ್ರ ಕೈಯಾಗನೇ ಕಲ್ತವ್ರು. ಒಳ್ಳೆ ಕುರುಬಗಟ್ಟಿ ಗ್ರಾಮದ ಎಲ್ಲ ಯುವಕರು ಕೂಡ ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ. ಸುತ್ತಮುತ್ತಲಿನ ಎಲ್ಲ ಯುವಕರು ಕೂಡ ನೀ ಬೆಳೆಯಪ್ಪ, ನೀ ಚೆನ್ನಾಗಿ ಹಾಡ್ತೀನಿ ಅಂತ ಎಲ್ಲರೂ ಕೂಡ ಪ್ರೋತ್ಸಾಹ ಮಾಡುತ್ತಾ ಬಂದಿದ್ದಾರೆ. ಬರೆಯೋದನ್ನು ನಾನು ರೂಢಿ ಮಾಡ್ಕೊಳ್ಲಿಲ್ಲ. ಓದ್ಲಿಕ್ಕೆ ಹಂಗೆ ಹಿಂಗೆ ಮಾಡಿ ಕಲ್ಕೊಂಡೆ, ಓದಕ್ಕೆ ಕಲ್ಕೊಂಡೆ. ಆನಂತರ ಬರೆಯಾಕಂತೂ ಬರಲಿಲ್ಲ. ಈಗ ಸಾಹಿತ್ಯಗಳನ್ನು ಬರಿತೀವಿ, ಹಾಡು ಹಾಡ್ತೀವಿ. ಏನು ಹಿರಿಯರ ಆಶೀರ್ವಾದ ಐತಿ. ಮೊದಲಿಗೆ ಹೇಳ್ಬೇಕಂದ್ರೆ ನಮ್ಮ ಕುರುಬಗಟ್ಟಿ ಗ್ರಾಮದ ಆಂಜನೇಯ ಸ್ವಾಮಿ ಆಶೀರ್ವಾದ ಕೂಡ ನಮ್ಮ ಮೇಲೆ ಐತ್ರಿ. ಸರಿ, ಜಾನಪದ ಎಲ್ಲ ಹಾಡುಗಳನ್ನ ರೆಡಿಮೇಡ್ ಯಾವಾಗಿಂತ ಶುರು ಮಾಡಿದ್ರಿ? ಯಾವಾಗಿಂತ ತಲೆಯಾಗ ಬಂತು? ಏನಂತ ಆಗ್ತದೆ ಸರ್? ನಾ ಮೊದಲಿಗೆ ಹೇಳ್ಬೇಕಪ್ಪ ಅಂದ್ರೆ ಭಜನಾ ಕಾರ್ಯಕ್ರಮ ಅಂತ ರಮೇಶ್ ಗುರುಗಳು ಅಂದಿಲ್ಲ, ಅವರು ಭಜನೆ ಮಾಡ್ತಿದ್ರು. ಅದರಲ್ಲಿ ಮೊದಲೇ ನಮ್ಮ ಅಪ್ಪಾರು ಹೋಗ್ತಿದ್ರು ಭಜನೆಗೆ. ಅವ್ರ ಜೋಡಿ ಹಲವಾರು ಒಂದು ಕಮ್ಮಿ ಅಂದ್ರೆ ಒಂದು 30ರಿಂದ 40 ಕ್ಯಾಸೆಟ್ ಮಾಡಿದ್ದಾರೆ. ಅವರು ಭಜನಾ ಕ್ಯಾಸೆಟ್ ಮಾಡಿದ್ರು, ಜಾನಪದ ಮಾಡಿದ್ದಾರೆ. ಅವ್ರ ಜೋಡಿ ಹೋಗ್ತಿದ್ರು. ಅವ್ರು ಹೋಗ್ತಾನೆ, ಅವ್ರ ಜೋಡಿ ಹೋಗ್ತಾನೆ. ನಾನು ಭಜನಿಗೆ ಹೊಂಟೆ. ಹೋಗಿ ಚಿಕ್ಕಂದಿನ ಇರ್ತಾನೆ, ಸಣ್ಣವ್ರತನ ಭಜನಿಗೆ ಹೊಂಟೆ. ಹೋಗ್ತಾನೆ ಭಜನಿ ಕಲಿತೆ. ಅವ್ರ ಜೋಡಿನ ಹಾಡು ಕಲಿತೀನಿ. ಅವ್ರ ಹಿಂದಿನ ಹಾಡು ಕಲಿತೆ. ಹಾಗೆ ಏನಾಯ್ತು, ನಮಗೆ ಹಾಡು ಹಾಡ್ಬೇಕಂತ ರೂಢಿ ಆಗಿಬಿಡ್ತೀರಿ. ಆಮ್ಯಾಗ ಈ ಊರಾಗ ಮದ್ವಿ ಮಾಡ್ತಾರಲ್ರಿ, ಮ್ಯಾರೇಜ್ ಮದ್ವಿ ಮಾಡ್ತಾರಲ್ಲ, ಅಲ್ಲಿ ಬ್ಯಾಂಡ್ಗಳು ಬರ್ತಾ ಇದ್ವು. ಬ್ಯಾಂಡ್ ಭಜ ಹಾಡು ಭಜನೆ ಏನು ಹಾಡ್ತೀನಲ್ಲ, ಒಂದು ರೆಕಾರ್ಡ್ ಕಲ್ತಿದ್ದೆ ನಾನು. ಜಾನಪದ ಯಾವ ಹಾಡೋದು ಅದು ಮರ್ತು ಬಿಟ್ಟಿದ್ದೀನಿ ಸರ್. ಚಿಕ್ಕಂದ ಕಲ್ತಿದ್ದು ಜಾನಪದ ಹಾಡು ಹಾಡ್ತಿದ್ದೆ. ಆ ಹಾಡು ಟೈಮ್ದಾಗ ಒಬ್ಬ ನಮ್ಮೂರನ್ನವ್ರು ಏನಂದ್ರು, ಅದ್ರಾಗ ಒಂದು ಹಾಡಾಡ ಕಲಾ ಕೊಡಿಸ್ತೀನಿ ನಿಮ್ಗೆ, ಬೇಂಡ್ಯಾಗ ಹಾಡ್ತೀನಪ್ಪ ಅಂದ್ರೆ. ಹಾಡ್ತಾನಲ್ಲ ಅಂತ ಧೈರ್ಯದಿಂದ ಹೇಳಿದೆ ಸರ್.
ಅವಾಗ ನಮ್ಮ ಹನುಮಂತರ ಗುಡಿ ಮುಂದೆ ಏನೋ ಯಾವುದೋ ಒಂದು ಮಜಲು ಬಂದರು ಏನೋ ಬಂದರು ಹನುಮಂತರ ಗುಡಿಯಿಂದ ಸ್ಟಾರ್ಟ್ ಆಗ್ತದೆ. ಹನುಮಂತರ ಗುಡಿಯಿಂದ ಅಲ್ಲಿ ಪ್ರೋಗ್ರಾಮ್ ನಡೆಸ್ತಾ ಬ್ಯಾಂಡ್ ಬಜೆ ಚಾಲು ಮಾಡಿದ್ರು. ಆವಾಗ ನನಗೆ ಹಾಡು ಹೇಳಕ್ಕೆ ಕೊಟ್ಟರು. ಅವಾಗೇನು ಹಾಡಿನಲ್ಲ ಸರ್ ನನ್ನ ಮೈಕ್ನಾಗ, ಅವಾಗಿಂದ ನಂಗೆ ಧೈರ್ಯ ಬಂತು, ಇಷ್ಟೇನಪ್ಪ ಇದು ಹಾಡೋದು ಅಂತೇಳಿ. ದೇವ್ರ ಆಶೀರ್ವಾದ ಭಯ ಹೋಯ್ತು ಅವಾಗಿಂದ ಒಟ್ಟ ನಮಗೆ. ಅವಾಗಿಂದ ನಾನು ಜಾನಪದ ಹಾಡಾಡಕ್ಕೆ ಕಲಿತೆ. ಆಮ್ಯಾಗ ಬೇಂಡು ಅವ್ರು ಏನಂದ್ರು, ಅವತ್ತು ಬೇಂಡ್ ಬಜೆದಾಗ ಹಾಡಿನಲ್ಲ, ನೀ ಕಾಯಂ ನಮ್ಮ ಬೇಂಡ್ ಬಜೆದಾಗ ಬಾಪ ನೀ ಬರ್ತೀಯ ಅನ್ಕೇರಿ ಸರ್. ಅವ್ರು ಬೇಂಡವ್ರು ಬರ್ತಾನಲ್ರಿ ಸರ್. ಒಂದು 3 ರಿಂದ 4 ವರ್ಷ ಬೇಲೂರು ಬೇಂಡ್ ಬಜೆ ಅಂತಿತ್ತು ನಮ್ಮ ಊರಿಗೆ, ಯಾವ್ದಾಗ ಫಸ್ಟ್ ಬರ್ತಿತ್ತು. ಬೇಲೂರು ಬೇಂಡ್ ಬಜೆದಲ್ಲಿ ನಾ ಹಾಡಕ್ಕೆ ಹೋದೆ. ಒಂದು 3 ರಿಂದ 4 ವರ್ಷ. ಅವ್ರು ಅಮೌಂಟ್ ಕೊಡ್ತಿರ್ಕಿಲ್ಲ ನನಗೆ, ಫ್ರೀಯಾಗಿ ಅವ್ರ ಜೋಡಿ ಹೋಗ್ತಾ ಇದ್ದೆ ನಾನು. ಅಲ್ಲಿ ಹೋಗ್ತಾನೆ ಕಲಿತೆ, ಭಜನೆ ಹಾಡು ಕಲಿತೆ. ಈಗ ಹಲವಾರು ಭಜನಾ ಪದಗಳನ್ನು ಹಾಡ್ತೇವೆ. ರಮೇಶ್ ಗುರುಗಳು ಹಾಡಿದಂಥ ಹಾಡುಗಳನ್ನು ಹಾಡ್ತೇವೆ. ಈಗ ಏನೋ ನಾವು ಅಲ್ಪ ನಮ್ಮ ತಮ್ಮ ಹೇಳ್ದಂಗೆ ಸಾಹಿತ್ಯಗಳು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಸಾಹಿತ್ಯನೂ ಒಳ್ಳೆ ಒಳ್ಳೆ ಸಾಹಿತ್ಯಗಳ ಏನೋ ಗುರುವಿನ ಮಾರ್ಗದಿಂದ ಕಲಿತ್ರಿ, ಅದು ಇದಿಲ್ಲ ಅಂತೇಳಿ ಅದನ್ನು ಕೂಡ ಹಾಡಾಡಕ್ಕೆ ಕಲ್ತೀನಿ, ಬರೆಯಾಕು ಕಲ್ತೀನಿ. ಏನೋ ದೇವರ ಅನುಗ್ರಹದಿಂದ. ಮತ್ತೆ ನಮ್ಮದೇ ಆದಂಥ ತಂಡ ವಾಯುಪುತ್ರ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಅಂತ ಐತ್ರಿ. ಮ್ಯಾರೇಜಿಗೆ ಹೋಗ್ತಾ ಈಗ ಒಂದು 4 ವರ್ಷ ಆಯ್ತು. ಮ್ಯಾರೇಜಿಗೆ ಹೋಗ್ತಾ ಇದ್ವಿ, ಬೇಂಡ್ ಬಜೆದಾಗ ಹೋಗ್ತಾ ಇದ್ದೆ. ಅದನ್ನ ಇದನ್ನ ಮಾಡ್ಕೊಂಡನ ಅದನ್ನ ಇಟ್ಕೊಂಡನ ಮ್ಯಾರೇಜಿಗೆ ಆರ್ಕೆಸ್ಟ್ರಾ ಅಂತ ನಂದದೇ ಆದಂಥ ಒಂದು ತಂಡ ರೆಡಿ ಮಾಡ್ಕೊಂಡೇವಿ. ಆ ತಂಡದಲ್ಲಿ 5 ಜನ ಇದ್ದೀವಿ ನಾವು. 3 ಜನ ಗನ್ ಮಕ್ಕಳು, 2 ಲೇಡೀಸು, 5 ಜನ ಇದ್ದೀವಿ. ಡ್ಯಾನ್ಸರ್ ಕೂಡ ಇದ್ದಾರೆ, ಕಾಮಿಡಿ ಕೂಡ ಇದ್ದಾರೆ ನಮ್ಮ ತಂಡದಲ್ಲಿ. ಯಾವುದೇ ಮದುವೆ ಇರ್ಬೋದು, ಜಾತ್ರೆ ಇರ್ಬೋದು, ಎಲ್ಲ ಕಡೆ ನಾವು ಪ್ರೋಗ್ರಾಮ್ ಕೊಡ್ತಾ ಬಂದಿದ್ದೀವಿ ಸರ್. ಸರ್ ಸಂಜು ಅವ್ರು ನೀವು ಹೇಳಿ, ಇವಾಗ ಒಂದು ತಮ್ಮದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಸರ್. ಮೊದಲೇ ಹಾಡು ಯಾವಾಗ ಮಾಡಿದ್ರಿ ಏನಂತ? ಇವಾಗ ಮೊದಲು ಹಾಡು ಮಾಡಿ 11 ತಿಂಗಳಾಯ್ತು ರೀ. ಅದು ನಾವು ಹೆಬ್ಬಳಿಕೆ ಸ್ಟುಡಿಯೋಕ್ಕೆ ಹೋಗಿ ಕ್ಯಾಸ್ ಕೇಳ್ಕೊಂಬರಕ್ಕೆ ಹೋಗ್ತೀವಿ ರೀ. ನಾವು ಅಣ್ಣ ನಾನು ಶೇರಿಯನ ಏನೋ ಇರ್ತೈತೆ ಅಮೌಂಟ್ ಎಷ್ಟು ಅಂತ ಕ್ಯಾಸ್ ಕೇಳ್ಕೊಂಬರಕ್ಕೆ ಹೋಗ್ತೀವಿ ರೀ. ಕೇಳ್ಕೊಂಬರಕ್ಕೆ ಹೋದಿನ ಅಲ್ಲಿಂದ ಅವರೆಲ್ಲ ಹೇಳಿದ್ರಿ ಈ ಥರ ಅಂತ, ಹಾಡೊಂದು ರೆಡಿ ಮಾಡೋನು. ನಮ್ದಾದ ಹಾಡು ರೆಡಿ ಮಾಡೋನು ಅಂದ್ರೆ ಇನ್ನು ಮ್ಯಾಗ ನಿನ್ನ ಹಾಡು ಹೊರಗಡೆ ಪ್ರಚಾರ ಆಗಲಿ ಅಂತ ಕ್ಯಾಸ್ ಬಂದಿವ್ರಿ ಇಲ್ಲಿಂದ. ಹೆಬ್ಬಳ್ಳಿಂದ ಕುರುಬಟ್ಟಿ ಬರ್ಕೊಡ್ಲಿ ಅಂದ್ರೆ ಒಂದು ಹಾಡು ರೆಡಿ ಮಾಡಿದಾನ ರೀ. ನಾ ಮುಂದೆ ಬೈಕ್ ಹೊಡಿಯತ್ತಿದ್ದಾರೆ, ಅವ್ನು ಹಿಂದ್ಕೊಂತ ಗಾಡಿ ಮ್ಯಾಗ ಅಂದ್ರಿ. ನಾವು ನರೇಂದ್ರ ದಾಟಲ್ಲಿ ಗುಡ್ಡು ಬಸ್ ಅಂತ ಬರ್ತೈತಿ ದೇವಸ್ಥಾನ, ಅಲ್ಲಿ ಗಾಡಿ ಸ್ಟಾಪ್ ಮಾಡಿದ್ವಿ. ಈ ಹಾಡು ಹೆಂಗೈತೆ ಅಂತ ಕಾಸು ತೋರಿಸಿದ್ರಿ. ಅದ್ಲೆ ನಾ ಹಾಡು ಅಂತಂದು ಅದ್ಲೆ ಅಂತ ನಾ ಅದು ಒಂದೇ ಹಾಡೆ ಒಂದು ತೋರ್ಸೋದ ನನಗೆ ನೆನಪು ಐತೆ. ಅದು ನನಗೆ ದನಿ ಬರಲ್ಲ. ನೀನು ಯಾವ್ದ್ರಿ ಅದು ಹಾಡು ಸರ್? ಮೊದಲಿಗೆ ಜಾನಪದ ನಾವು ಅದು ಜಾನಪದನ ಅನ್ನೋ ಥರ ಇಲ್ಲ, ಒಂಥರ ಕನ್ನಡ ಮೂವಿ ಕಡೆ ಇದ್ದಂಗಿದೆ ಅದು. ಅದ್ಯಾವ್ದಪ್ಪ ಅಂದ್ರೆ, ಮನಸ್ಸಿನ ಮಾತನು ನಾ ಹೇಳುವೆ ಸುಮ್ಮನೆ, ಮನಸ್ಸಿನ ಮಾತನು ನಾ ಹೇಳುವೆ ಸುಮ್ಮನೆ, ಬಾರಿ ನೀ ಮೆಲ್ಲಗೆ ತಾಳಿ ಕಟ್ಟುವೆ ಕೊರಳಿಗೆ. ಈ ಥರ ನಾವು ಸೃಷ್ಟಿ ಮಾಡ್ಕೊಂಡಿವಿ. ಬೈಕ್ ಮೇಲೆ ಬರೋ ಇದೇ ಹಾಡು, ಇದೇ ಹಾಡು. ಬೈಕ್ ಮ್ಯಾಗ ಅಲ್ಲಿಂದ ಬಂದಿವಿ. ಅದ ನಮ್ಗೆ ಎಲ್ಲಿ ಇದನ್ನ ನಮ್ಗೆ ಅದಕ್ಕೆ ಸಾಂಗಿಗೆ ನಮ್ದು ಅದೇನು ಬರ್ತತ್ತಲ್ಲ ಏನು ಗೊತ್ತಿದ್ದಿರ್ಕಿಲ್ಲ. ಇದ ಹಾಡು ರೆಡಿ ಮಾಡಿದ್ವಿ ನಾವು, ಅದಕ್ಕೆ ಮ್ಯೂಸಿಕ್ ಎಲ್ಲಿ ಮಾಡಿಸ್ಬೇಕು ಅನ್ನೋದು ಗೊತ್ತಿದ್ದಿರ್ಕಿಲ್ಲ. ಅನ್ನಾರು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿದ್ರು, ಫಯಾಜ್ ಅಂತ ಕಾಸಿದ್ರಿ. ಅವಾಗ ನಾವು ಈ ಥರ ಮಾಡಿವಿ ಅಂತ ಅಂದ್ಲಿ ಅಂದ್ರೆ ಅವ್ರು ನಮ್ಗೆ ಮ್ಯೂಸಿಕ್ ಒಳ್ಳೆ ಆಲ್ರೆಡಿ ಒಂದು 2 ಗಂಟೆ ಒಳಗೆ ಮ್ಯೂಸಿಕ್ ಹಾಕಿಕೊಟ್ರಿ ಅವ್ರು. ಅವತ್ತು ನಾವು ಫಸ್ಟ್ ಹಾಡಲ್ಲಿ ನಮಗೊಂಥರ ಕ್ಯೂರಿಯಾಸಿಟಿ ಇತ್ತಲ್ರಿ. ಅವತ್ತು ನೈಟ್ ಹೋಗಿ ಸಾಂಗ್ ರೆಡಿ ಮಾಡ್ಕೊಂಬಂತೀವಿ. ರೆಡಿ ಮಾಡ್ಕೊಂಡ್ ಬಂದ ಆಮೇಲೆ ಒಬ್ಬರ ಲೇಡೀಸ್ ಅವ್ರನ್ನ ಮತ್ತೆ ಒಳ್ಳೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಕಾಸ ಇದು ಹಾಡು ನಾವು ವಿಡಿಯೋ ಮುಖಾಂತರ ಕೊಡೋಮಂತ ಕಾಸು ಕೊಟ್ಟಿವ್ರಿ. ಅದು ಕ್ಯಾಮ್ರಾ ಅಂದ್ರೆ ಅದು ಸ್ವಲ್ಪ ದುಡ್ಡು ಖರ್ಚು ಆಯ್ತು ರೀ. ಎಲ್ಲರೂ ನಮ್ಮ ಟೀಮ್ನವ್ರು ಕೂಡಿ ಕಾಸು ಮಾಡಿದ್ರು. ಫಸ್ಟ್ ಕಾಮಿಡಿ ಮಾಡ್ಕೊಂತ ಬಂದು ನಾವು ಫಸ್ಟ್ ಹಾಡು ರೆಡಿ ಮಾಡ್ಕೊಂತೀವಿ. ಆದ ನಮ್ಗೆ ಗೊತ್ತಿದ್ರಿಕಿಲ್ಲ ಅದೆಲ್ಲೆಲ್ಲೋ ರೀಚ್ ಆಗೈತ್ರಿ. ಆದ್ರೆ ಅಷ್ಟು ದೊಡ್ಡ ಮಟ್ಟಿಗೆ ರೀಚ್ ಆಗಿಲ್ಲ, ಇನ್ನೂ ಸಾಂದ್ ಐತ್ರಿ, ಇನ್ನೂ ಹಂಗೆ ಬೆಳ್ಯಾಕತ್ತತ್ರಿ. ಬೆಂಗಳೂರು ಒಳಗೆ ಯಾರೋ ಫಿಲ್ಮ್ ಮಾಡಂತ ಕಾಸು ತಿಳ್ಕೊಂಡ್ ಕಾಸು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಫಿಲ್ಮ್ ಮಾಡಲ್ರಿ, ನಾವು ಜಾನಪದ ಅಂತ ಹೇಳಿ. ಅಂದ್ರೆ ಸಿನಿಮಾ ಟೀಮ್ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು? ಕಾಂಟ್ಯಾಕ್ಟ್ ಮಾಡಿದ್ರಿ. ನಮ್ದು ಇಲ್ರಿ, ನಮ್ದು ಏನಂತ ಹೇಳಿದ್ರಿ ಸರ್? ಸಿನಿಮಾ ಒಪ್ಕೊಂಡ್ರ ಅಥವಾ ಹೆಂಗಂತ? ಇಲ್ಲ ರೀ, ಅದು ನಮ್ದು ಓನ್ ಐತಿ, ನಾವು ಫಸ್ಟ್ ಟೈಮ್ ರೀ. ಈಗ ನಾವೇನು ಕೊಡೋಂಗಿಲ್ಲ, ನಮ್ಮದ್ರೊಳಗೆ ಇರ್ಲಿ ಅಂತ ಕಸಂದಿವಲ್ಲ, ಅವ್ರು ಆಯ್ತ್ರಿ ಅಂತ. ಸರ್, ತಾವು ಸಾಕಷ್ಟು ಹಾಡುಗಳನ್ನ ಬರ್ದಿದ್ರಿ, ಹಾಡಿದಿರಿ. ಅದ್ರಲ್ಲಿ ತಮ್ಮದು ನೆಚ್ಚಿನ ಹಾಡು ಯಾವುದು ಅಂತ ಅದೊಂದು 4 ಲೈನ್ ಹಾಡ್ಬೋದಾ ಅಂತ? ನೋಡ್ರಿ, ನಾವು ಹೇಳ್ಬೇಕಂದ್ರೆ ಅದ ನಾವು ಆರ್ಕೆಸ್ಟ್ರಾ ಹಾಡ್ಬೇಕತ್ತ ಎಲ್ಲರ ಆತ ಬಸವಣ್ಣನ ಹಾಡು ಅಂತ ಹಾಡ್ತಿದ್ದೆ. ಅದ ನನಗೆ ನೆಚ್ಚಿನ ಹಾಡು, ಬಸವಣ್ಣವ್ರ ಹಾಡು. ಯಾವುದು ಹಾಡು? ಅದ್ಯಾವ್ದಪ್ಪ ಅಂದ್ರೆ, 3 ಬಟ್ಟ ವಿಭೂತಿ ಒಳಗ ಸಂಗಯ್ಯ ಇರತಾನ, ಹನಿ ಮ್ಯಾಲ ಹಚ್ಚಿದ ವಿಭೂತಿ ನೆರಳಲಿ ಪರಶಿವ ಕಾಣತಾನ, ಬಸವನ ಕೈ ಮಾಡಿ ಕರಿತಾನ. ಈ ಗೀತೆನ ಯಾವುದೇನ ಆರ್ಕೆಸ್ಟ್ರಾ ಹತ್ರ ಎಲ್ಲಿ ಹೋದ್ರು ಈ ಗೀತೆ ಮೊದಲ ಹಾಡೇ ಮುಂದೆ
ಎಲ್ಲರೂ ಗಣಸ್ಥಿತಿ ಆಡ್ತಾರೆ. ಹಾಂ ರೀ. ಗಣಸ್ಥಿತಿ ಆಡ್ತಾರಂದ್ರೆ ಒಬ್ರು ನಮ್ಮ ಟೀಮ್ನಲ್ಲಿ ಗಣಸ್ಥಿತಿ ಬೇರೆದಾರ ಆಡ್ತಾರೆ. ನಾವು ಈ ರೆಕಾರ್ಡ್ ಆಡ್ತೇವೆ. ಲೇಡೀಸ್ ಏನೈತಲ್ಲ ಭಕ್ತಿ ರೆಕಾರ್ಡ್ ಅವರು ಒಂದು ಹಾಡ್ತಾರೆ. ಈ ಗೀತೆನ ಹಿಂಗೆ ಮಾಡ್ಕೊಂತಾನೆ ನಾವು ತಂಡವನ್ನ ಸೃಷ್ಟಿ ಮಾಡ್ಕೊಂಡ್ರೆ. ಸರ್ ಧಾರವಾಡ ಪೇಡ ಮೇಲೆ ಒಂದು ಹಾಡನ್ನು ಮಾಡಿದಿರಿ ಅಂತ ಕೇಳ್ಪಟ್ಟೆ, ರಿಲೀಸ್ ಮಾಡ್ತೀನಿ ಅಂತ. ಅದ್ರದ್ದೊಂದು 4 ಲೈನ್ ಬಿಡಿ ಸರ್, ಯಾಕೆ ಹೋಗೋದು ಪ್ರೋಮೋ ಥರ ಬಿಟ್ಬಿಡಿ ಅಂತ. ಧಾರವಾಡ ಪೇಡ. ಹಾಂ ಸರ್. ಅದೇನೈತೆ ಅಂದ್ರೆ ಧಾರವಾಡ ಪೇಡ ಹಾಡು ಮಾಡೋರು ಕರೀರಿ. ನಮ್ಮ ತಮ್ಮಗೆ ಹೇಳಿದೆ ನಾನು ರೆಕಾರ್ಡಿಂಗ್ ಮಾಡೋಣಪ್ಪ ಇದನ್ನ ಚಲೋ ಆಕತ್ತೆ ಅಂತೀನಿ. ಅವೇನಂದ್ರೆ ಈಗ ಇದ್ರದ್ದು ಮಾಡೋದ ನಮಗೆ ಕಷ್ಟ ಆಗೈತಿ. ಯಾಕಂದ್ರೆ ನಮ್ದು ಇನ್ನೊಬ್ರ ಕಡೆ ದುಡ್ಡು ಕೇಳೋಣ, ದುಡ್ಡು ಹಾಕೋದು ನಮ್ಗೆ ತೊಂದರೆ ಇದೆ. ಅದಕ್ಕೋಸ್ಕರ ಇವೇನು ಮೊದಲು ಹಾಡು ಮಾಡಿದ್ದು ಮಾಡೋಣಪ್ಪ, ಆಮೇಲೆ ಧಾರವಾಡ ಪೇಡ ಹಾಡು ಮಾಡೋಣ. ಯಾರು ಬೇಕಾರೆ ಏನೋ ಸಪೋರ್ಟ್ ಮಾಡೋರಿದ್ರೆ ಆ ರೆಕಾರ್ಡ್ ಬಿಡೋಣ ಅಂತಂದ್ರಿ. ಆಮೇಲೆ ಹಂಗಾದ ಉಳ್ಕೊಂಡು ಕುಂತಿದ್ದು ಹಂಗೆ ಉಳ್ಕೊಂಡು ಕುಂತೈತ್ರಿ. ಬಟ್ ಇನ್ನೂ ಒಟ್ಟು ಎಲ್ಲ ರೆಡಿ ಐತಿ, ರೆಡಿ ಶೂಟಿಂಗ್ ಅಷ್ಟು ಬಾಕಿ ಇದೆ ಅಂತ ಹೇಳಿ. ಶೂಟಿಂಗ್ ರೆಕಾರ್ಡಿಂಗ್ ಮಾಡ್ಕೊಂಬರ್ಬೇಕ್ರಿ, ಒಳ್ಳೆ ಅದನ್ನ ವಿಡಿಯೋ ಮಾಡ್ಬೇಕ್ರಿ. ಈಗ ಒಂದು 4 ಲೈನ್ ಹಾಡು ಬಿಡಿಯಲ್ಲ. ಧಾರವಾಡ ಪೇಡ ಫೇಮಸ್, ತಿನ್ನಾಕ ಬರತೈತಿ ಹುಮ್ಮಸ್, ತಿಂದ ಮ್ಯಾಲ ಕೊಡುವಂತೀನಿ ಕಿಸ್, ಆಮ್ಯಾಲ ಹೊಡಿವಂತೀನಿ ಡ್ಯಾನ್ಸ್, ನೀ ಡ್ಯಾನ್ಸ್. ಈ ಥರ ಅದನ್ನ ಹಾಡನ್ನ ಬರ್ತೈತಿ. ಆದಷ್ಟು ಜಲ್ದಿ ಈ ಸಾಂಗ್ ರೆಕಾರ್ಡ್ ಮಾಡಂತ ಹೇಳ್ತೀನಿ, ಯಾಕಂದ್ರೆ ಈ ಸಾಂಗ್ ನಿಮ್ಮ ಸಾಹಿತ್ಯ ಸಖತ್ತಾಗಿದೆ. ಅದೇನೋ ದೇವ್ರ ಬಲ ಇದ್ದಂಗೆ ನೋಡ್ರಿ, ಟ್ರೈ ಮಾಡೋಣ್ರಿ. ನೀವು ಹೇಳಿರಿ ಏನ್ ಬಳಕ ಹಾಡೋಣ, ಖಂಡಿತ ಹೊರಗೆ ತರೋಣ. ಜನಕ್ಕೆ ಹಿಡಿಸ್ತೈತೋ ಬಿಡತೈತೋ ಅವ್ರು ಬಿಟ್ಟು ನಿಜ. ಆದ್ರೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಒಳಗೆ ಕೊಡುವಂತ ಕೆಲಸ ನಾವು ಮಾಡ್ಬೇಕಷ್ಟೇ. ಹೌದು. ಇವು ವಿಡಿಯೋ ಶೂಟಿಂಗ್ ಎಲ್ಲ ಮಾಡ್ತಿರಲ್ಲ ಸರ್, ಎಲ್ಲ ಮೊಬೈಲಲ್ಲಿ ಮಾಡ್ತಾ ಇದ್ರ ಅಥವಾ ಹೆಂಗೆ ಅಂತ? ನಾವು ಕಾಮಿಡಿ ಆಗಲಿ ಒಳ್ಳೆ ಒಂದು ಜಾನಪದ ಆಗಲಿ ಆಲ್ಮೋಸ್ಟ್ ಮೊಬೈಲ್ ಒಳಗೆ ಮಾಡೇವ್ರಿ. 2 ಹಾಡು ಅಷ್ಟ ನಾವು ಕ್ಯಾಮ್ರಾ ಒಳಗೆ ಮಾಡಿದ್ದೀವಿ. 2 ಹಾಡು, ಒಂದೇದು ಮನುಷ್ಯನ ಮಾತಿಗೆ ನಾ ಹೇಳೋ ಸುಮ್ಮನೆ ರೀ. ಅದ್ರ ನೆಕ್ಸ್ಟ್ ರೀ ಅದು 1000 ಹುಡುಗರ ಒಳಗೆ ಎದ್ದ ಕಾಣತ್ತಾಳ ಹುಡುಗಿ ಅಂತ ಕಾಸೈತ್ರಿ. ಅವು 2 ಅಷ್ಟ ಕ್ಯಾಮ್ರಾದೊಳಗೆ ರೀ. ಅವ್ರು ನಮ್ಮ ಫ್ರೆಂಡ್ ಸರ್ಕಲ್ ಇದ್ರಲ್ರಿ, ಎಲ್ಲಾನ ನಿಮ್ದು ಅದು ಮೊಬೈಲ್ ಮಾಡ್ತೀರಲ್ಲ, ಕ್ವಾಲಿಟಿ ಕೊಡೋಂಗಲ್ಲ, ನಾವು ಖಾಲಿ ಇದ್ದಾಗ ನೀವು ಫೋನ್ ಮಾಡ್ರಿ, ನಾವು ಖಾಲಿ ಇದ್ದೀವಿ ಬಂದ್ ಕಾಸು ಮಾಡ್ಕೊಡ್ತೇವೆ ಅಂತ ಬಂದ್ ಕಾಸು ಮಾಡ್ಕೊಟ್ರಿ ಅವ್ರು 2 ಹಾಡು. ಆದ್ರೆ ಆಮೇಲೆ ಅವ್ರು ಪದೇ ಕರೆದ ಅವ್ರ ವರ್ಕ್ ಬಿಟ್ಟು ಕಾಸು ಬರೋಕ್ಕಾಗೋದಿಲ್ಲಲ್ರಿ. ಅದಕ್ಕೆ ನಾವೇನು ಮಾಡಿಬಿಟ್ವಿ, ನಮ್ಮ ಮೊಬೈಲ್ ಒಳಗೆ ಜಾಸ್ತಿ ಮಾಡ್ತೇವೆ ರೀ. ಒಂದು 2 ಅಯ್ಯಪ್ಪ ಸ್ವಾಮಿ ಹಾಡು ಮಾಡ್ತೀವಿ ರೀ. ಒಂದು ರಾಮ ಮಂದಿರ, ನಮ್ಮ ಯೂಟ್ಯೂಬಿಗೆ ಪ್ಲಸ್ ಪಾಯಿಂಟ್ ಅಂದ್ರೆ ರಾಮ ಮಂದಿರ ಹಾಡ್ರಿ. ಅದು ನಾವು ಬೆಳಗಾವಕ್ಕೆ ಹೋಗಿದ್ದೀವಿ ರೀ. ಅನ್ನ ಇಲ್ಲ ಹಿಂಗೆ ಬರೆಯತ್ತ ನೀವು, ಆಯ್ತನ ಬರಿ ಅಂತಂದ್ರಿ. ಕಿತ್ತೂರು ದಾಟ್ಕ್ಯಾಸ್ ಮುಂದೆ ಬಂದಿದ್ರಿ. ಹಂಗ ಅಲ್ಲಿ ಬಂದಿರಿ, ಮತ್ತು ಆ ಕಡೆಯಿಂದ ನಾ ಬಂದೆ ರೀ. ಅಲ್ಲಿಂದ ಬಂದು ಹೊಳ್ಳಿ ಕಿತ್ತೂರಿಂದ ಇವ್ರನ್ನ ಕರ್ಕೊಂಡ್ ಕಾಸು ಹಂಗ ಡೈರೆಕ್ಟರ್ ಸ್ಟುಡಿಯೋಕ್ಕೆ ಬಂದೀವ್ರಿ ಹಾಡಾಕ್ರಿ. ಇವ್ರು ಆಲ್ರೆಡಿ ಮ್ಯೂಸಿಕ್ ಬರ್ದಿಟ್ಕೊಂಡ್ ಕಾಸು ಮ್ಯೂಸಿಕ್ ಮಾಡಿದ್ರಿ. ಮಾಡಿ ಕಾಸು ನಾವು ಹಂಗ ಸೀದಾ ಅಲ್ಲಿ ಮುಗುಳಿಗೆ ಬಂದಿವ್ರಿ. ಮುಗುಳಿಗೆ ಜಾಸ್ತಿ ಮಾಡೀವ್ರಿ ನಾವು. ಅದ್ರ ನೆಕ್ಸ್ಟ್ ಅಂತಂದ್ರೆ ಇಲ್ಲಿ ಹೆಬ್ಬಳ್ಳಿ ಸ್ಟುಡಿಯೋ ಐತ್ರಿ. ಹೆಬ್ಬಳ್ಳಿ ಒಳಗೆ ಒಂದು 3 ಮಾಡೀವ್ರಿ. ಇಲ್ಲಿ ಧಾರವಾಡದ ನಾಯಿ ಹೋಗ್ತಾರಲ್ಲ ಅವ್ರು, ಶ್ರಾವ್ಯ ಧಾರವಾಡ ಅಂತ ಕಾಸ್ರಿ. ಅಡ್ರೆಸ್ ನರಗುಂದ ಅಂತ ಕಾಸ್ರಿ. ಅವ್ರಿಗೆ ಕಾಲ್ ಮಾಡಿದ್ವಿ ಅವ್ರ ಪಪ್ಪರಿಗೆ, ಆಯ್ತು ಕರ್ಕೊಂಡ್ ಬರ್ತಾವಂತ್ರಿ. ಅವ್ರು ಸ್ಕೂಲ್ ಮುಗಿ ಅಂತಲಿಂದ ಶನಿವಾರ ದಿನ ಅಂತ್ರಿ ಸ್ಕೂಲ್ ಮುಗಿ ಅಂತಲೇ ಕರ್ಕೊಂಡ್ ಬಂದ್ರಿ. ಅವ್ರು ಫಸ್ಟ್ ಕೊಟ್ರಿಕಿಲ್ರಿ ಹಾಡ್ರಿ. ಅಲ್ಲೇ ಜಗದ ಮೇಲೆ ಪುಟ್ಟಿ ಬಂದ್ ಕಾಸಾಕಿ ನಾವು ಒಂದು ಅರ್ಧ ಗಂಟೆ ಟೈಮ್ ಕೊಡ್ರಿ, ನಾ ಪ್ರಾಕ್ಟೀಸ್ ಮಾಡ್ಕೊತೀನಿ. ಒಂದು ಅರ್ಧ ಗಂಟೆ ಟೈಮ್ ಕೊಡಂತಲಿ ಅಂತಂದ್ರೆ ಅದು ಪ್ರಾಕ್ಟೀಸ್ ಮಾಡ್ಕೊಂತ ಹಾಡಿದ್ರಿ. ನಾವು ಈಗ ಅರ್ಜೆಂಟ್ ಮುಂದೆ ಐತಿ ಏನು ಮಾಡೋದು ಅಂದ್ರೆ ವಿಡಿಯೋ ಮಾಡಿ ಹಾಕ್ಬೇಕಂತ ಮಾಡ್ತೀವಿ. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾಧ್ಯ ಆಗಲಿಲ್ಲ. ನಾವು ಹಂಗ ಅದನ್ನ MP3 ಬಿಟ್ಟು, ಅದು MP3 ಚಲೋ ಓಡ್ತೀರಿ. ಅದು ಅದರ್ಲಿಂದ ನಮ್ದು ಯೂಟ್ಯೂಬ್ ಪೂರ ಪ್ಲಸ್ ಪಾಯಿಂಟ್ ಹಾಕ್ಯಾಸ ಮುಂದೆ ಗ್ರೋತ್ ಆಗಿದ್ದು ಅದರಿಂದ. ಅದನ್ನ ಕೇಳ್ಪಟ್ಟೆ, ತಮ್ದು 1-2 ಸಾಂಗ್ ಬೇರೆ ಊರುಗಳಲ್ಲಿ ಏನೋ ಟ್ರ್ಯಾಕ್ಟರ್ ಹಚ್ಕೊಂಡು ಹೋಗ್ತಾ ಇದ್ರು ಅಂತ ಕೇಳ್ಪಟ್ಟೆ ನಾನು. ಅಷ್ಟು ನೀವು ಹೋಗುವಾಗ ಕೇಳಿಸ್ಕೊಂಡ್ರಿ ಅಂತೇಳಿ. ಹೌದು ಕೇಳಿವ್ರಿ. ಅದು ಯಾವ ಸಾಂಗ್ಗಳು ಇರುತ್ತೆ ಸರ್? ಅದು ಫಸ್ಟ್ ಮನುಷ್ಯನ ಮಾತಿಗೆ ಅದು ಸಾಂಗ್ ಫುಲ್ ಫೇಮಸ್ ಆಗಿತ್ತು. ಹ್ಞೂ ರೀ, ಅದು ಫೇಮಸ್ ಆಗಿತ್ರಿ. ಅದು ಇಲ್ಲಿ ಸುಮ್ಮನೆ ನಮ್ಮ ಧಾರವಾಡ ಸರೌಂಡಿಂಗ್ ಒಂದು 5 ಹಳ್ಳಿ ಒಳಗೆ ಕೇಳಿರಿ ನಾವು. ಒಮ್ಮೆ ಹಳ್ಳಿಯಾಳಕ್ಕೆ ಹೋಗಿ ಮುಂದೆ ಅಲ್ಲಿ ಕೇಳಿರಿ. ನಮ್ಮ ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಅಲ್ಲೇ ಒಳ್ಳೆ. ಲಾಸ್ಟ್ ಟೈಮ್ ಒಮ್ಮೆ ನಾವು ಬೆಳಗಾಂಕ್ಕೆ ಕ್ರಿಕೆಟ್ ಹುಡುಗರು ಕರ್ಕೊಂಡು ಹೋದಿನ ಅಲ್ಲಿ ಕಲಬುರ್ಗಿ ರೋಡ್ನಾಗ ಕೇಳಿದ್ದೆ ರೀ. ಅವ್ರ ರೋಡ್ ವರ್ಕ್ ಮಾಡತ್ತಿದ್ರಿ, ಅಲ್ಲಿ ಕೇಳಿದ್ರಿ. ಅಲ್ಲಿ ಕ್ಯಾಸ್ ಅದನ್ನ ಅಂದ್ರೆ ಅದ್ರೊಳಗೆ ನಮ್ಮ ಗೆಳೆಯ ಅದನ್ರಿ, ನಮ್ಮ ಅವನ ತಮ್ಮ ಅಂತ ನಮ್ಮ ಟೀಮ್ ಒಳಗಿದ್ದ ಅವ್ರನ್ನ ಹಾಕಿದ್ದೀವಿ ರೀ. ಅಲ್ಲಿ ಹೋಗಿ ಕ್ಯಾಸ್ ನಾವು ಅಂದಿವ್ರಿ, ನಮ್ದ ಹಾಡ್ರಿ ಅದು, ನಾವು ಅದ್ರೊಳಗಿದ್ದಾರ ನಾವು ಅಂತ ಹೆಸರ್ದಾಗಿತ್ತು ನೋಡ್ರಿ ಅಂತ ಹೇಳಿದೆ. ಹೌದ್ನರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೋದ್ರಲ್ರಿ, ಹೇಸ್ ಕ್ಯಾಸ್ ಸಬ್ಸ್ಕ್ರೈಬ್ ಮಾಡ್ಸ್ಕೊಂಡ್ರಿ. ನೆಕ್ಸ್ಟ್ ಹಾಡು ಬರ್ತಾವ ನಾವು ಮಾಡ್ಕೋರಿ ಅಂತ ಕ್ಯಾಸ್ ಮಾಡ್ಸ್ಕೊಂಡಿರಿ. ಇವಾಗ ನೆಕ್ಸ್ಟ್ ಏನು ಪ್ಲ್ಯಾನ್ ಏನಿದೆ ಸರ್? ಈಗ ನೆಕ್ಸ್ಟ್ ಸ್ಟೆಪ್ ಇಡ್ಬೇಕಂದ್ರೆ ಇವಾಗ ಮುಂದೆ ಏನು ಯಾವ ಥರ ಯೋಜನೆ ಹಾಕೊಂಡಿರಿ? ಈ ಥರ ವಿಡಿಯೋ ಮಾಡ್ಬೇಕು, ಈ ಥರ ಮೇಲೆ ಸಾಂಗ್ ಮಾಡ್ಬೇಕು ಅಂತ ಏನಾರು ಯೋಜನೆ ಹಾಕೊಂಡಿದ್ರಿ? ಹಂಗೆ ಅದಾವ್ರಿ. ಇವಾಗ ಭಾಳ ಅದಾವ್ರಿ. ಅಂತಂದ್ರೆ ಈಗ ಟ್ರೆಂಡಿಂಗ್ ಏನು ನಡೆಯತ್ತಾವಲ್ಲ, ಟ್ರೆಂಡಿಂಗ್ ಪ್ರಕಾರ ನಾವು ಮಾಡೋಣ ಅಂತ ಕಾಸ್ ಅದಾವ್ರಿ. ಈಗ ಹಳೆಯವನು ನಾವು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಿಡ್ಲ್ ಅದಾವ್ರಿ. ಈಗ ಪೂರ ಹಳೇದಕ್ಕಿಲ್ಲ ಹೊಸದಕ್ಕಿಲ್ಲ ಆ ಟೈಪ್ ನಮ್ಮ ಓನ್ ಮಾಡ್ಕೊಂತ ಬಂದವ್ರಿ. ಈಗ ಆಲ್ಮೋಸ್ಟ್ ಈಗ ಒಂದು 2 ರೆಡಿ ಮಾಡಿಟ್ಟ, ಅವರು ಆಲ್ರೆಡಿ ರೆಡಿ ಮಾಡಿವ್ರಿ. ಈ ಟ್ರೆಂಡ್ ಏನ್ ಬರ್ತಿರ್ತಲ್ಲ ಆ ಟ್ರೆಂಡಿಂಗ್ ಪ್ರಕಾರ ಮಾಡಿರತ್ತಂತೆ ಕಾಸ ಐತ್ರಿ. ನೋಡಿದ್ರೆ ಕೂಡಿ ಬಂದು ಮಾಡ್ತಾರೆ. ಖಂಡಿತ ಕೂಡಿ ಬಂದೇ ಬರುತ್ತೆ ಸರ್. ತಾವು ಇನ್ನೊಂದೆರಡು ಹಾಡುಗಳನ್ನ ಹಾಡ್ಬೇಕಂತ ಕೇಳ್ಕೊತೀನಿ ನಾನು. ಜಾನಪದ
ಈ ಧಾರವಾಡ ಪೇಡದ ಒಂದು ನಿಮ್ದು ಬಿಟ್ಟರೆ ಇನ್ನೊಂದು ಯಾವ್ದಾರ ಹಾಡಿದೇನಾ? ನಮ್ದೇ ಈ ಇನ್ನೂ ರೆಕಾರ್ಡಿಂಗ್ ಮಾಡಿಲ್ಲ ಸರ್ ಅದನ್ನ. ಅಲ್ಲ ನಮ್ಮನ್ನ ಅದ್ರದ್ದೊಂದು 4 ಲೈನ್ ಏನಾದ್ರು ಬರ್ಬೋದಾ? ಆ ರೆಕಾರ್ಡ್ ಇನ್ನೂ ಮಾಡಿಲ್ರಿ ಅದನ್ನ. ಒಂದು ಈಗ ಮಹಾನವಮಿ ಹಬ್ಬ ಐತಲ್ಲ, ಹಾಂ ಹೌದು, ಮಹಾನವಮಿ ಬಂತ್ರಿ ಈಗ ಹ್ಮ್. ನೆಕ್ಸ್ಟ್ ಹ್ಞೂ ಮಹಾನವಮಿ ಅಂದ್ರೆ ಹುಡುಗರಿಗೆ ಒಂಥರ ಖುಷಿ. ಹೌದು. ಯಾಕಪ್ಪ ಖುಷಿ ಯಾಕಪ್ಪ ಅಂದ್ರೆ ಬಂಗಾರ ಕೊಡ್ದ್ರಿ, ಹಾ. ಮಾತಾಡ್ಲಂತ ಗೆಳೆಯರ್ ಅನ್ಸೋದಕ್ಕೆ ಮಾತಾಡ್ಸುವಂತ ಹೌದು. ಯೋಗ ಅದ. ಹ್ಞೂ ಈಗ ಇವಂಗ ನನಗೆ ಕೆಡಕಾಗೈತಂದ್ರೆ ನಾನು ನೀನು ಬಂಗಾರದಂಗೆ ರೂಪ ಅಂತ ಮಾತಾಡ್ಸ್ಬೋದು, ಅವಾಗ ನಾವು ಫ್ರೆಂಡ್ಲಿ ಆಗ್ತೀವಿ. ಮಹಾನವಮಿ ಅಂದ್ರೆ ದೊಡ್ಡ ಹಬ್ಬ ಅದು. ಹೌದು. ಹ್ಞೂ ಅದ ಮಹಾನವಮಿ ಹಬ್ಬದ ಮ್ಯಾಗ ಒಂದು ಜಾನಪದ ಗೀತೆನ ಬರ್ತೇನ್ರಿ. ಹ್ಞೂ ಆಡ್ಬಿಡಿ ಒಂದು 4 ಲೈನು. ಕಂಡೆ ಪೂಜೆ ದಿನ ಕಂಡೇನಿ ಹನುಮಂತ ದೇವರ ಗುಡಿಯಾಗ, ಕಂಡೆ ಪೂಜೆ ದಿನ ಕಂಡೇನಿ ಹನುಮಂತ ದೇವರ ಗುಡಿಯಾಗ, ಬಂಗಾರ ಕೊಡಕ ಬಾ ಅಂತ ಹೇಳಿ ಹೋದಿ ನನಗಾಗ, ಬಂಗಾರ ಕೊಡಕ ಬಾ ಅಂತ ಹೇಳಿ ಹೋದಿ ನನಗಾಗ, ವಾರಿಗೆ ಗೆಳೆಯರ ಕೂಡಿ ಬಂದೇವಿ ನಾವು ಓನ್ಯಾಗ, ವಾರಿಗೆ ಗೆಳೆಯರ ಕೂಡಿ ಬಂದೇವಿ ನಾವು ಓನ್ಯಾಗ, ನನ್ನ ಕೂಗ ಕೇಳಿ ಬಂದ ನಿಂತೀನಿ ನಿಮ್ಮ ಬಾಗಿಲದಾಗ, ಬಂಗಾರ ಕೊಡಕ ಬಂದ ಉಂಗುರ ಇಡಿಸಿದಿ ಬೆರಳಾಗ, ಬಂಗಾರ ಕೊಡಕ ಬಂದ ಉಂಗುರ ಇಡಿಸಿದಿ ಬೆರಳಾಗ, ಮರೆಯಲಾರದಂತ ಮುತ್ತ ಕೊಟ್ಟ ಹೋದಿ ಕ್ಷಣದಾಗ. ಈ ಥರ ಗೀತೆನ ಬರ್ತಿದೆ ಸರ್. ಏ ಸರ್ ನಿಮ್ದು ಧ್ವನಿ ಕೇಳಿದ್ರೆ ಯಾರು ಏನು ಜಿ ಕನ್ನಡದಲ್ಲಿ ಏನಾದ್ರು ಆಫರ್ ಬಂದಿತ್ತಾ ಸರ್ ತಮಗಂತ? ಸರ್ ಜಿ ಕನ್ನಡದಲ್ಲಿ ಹೋಗುವಷ್ಟು ವ್ಯಕ್ತಿ ನಾನು ಇನ್ನೂ ಬೆಳೆದಿಲ್ಲ ರೀ. ಬೆಳಿತೀರಿ ಸರ್, ಬೆಳಿತೀರಿ ಹೇಳದಪ್ಪ ಅಂದ್ರೆ ನಾವು ಗೀತೆಗಳನ್ನ ಹಾಡ್ತೀವ್ರಿ. ಜಿ ಕನ್ನಡದಾಗ ಹಾಡುವಂತ ಕಲಾವಿದ್ರೆ ಅವ್ರಿಗೇನೇನು ಕಮ್ಮಿ ಇಲ್ರಿ. ನಾ ಇದ್ದಿದ್ದು ಹೇಳ್ತೀನಿ ಆಲ್ಮೋಸ್ಟ್ ಕಮ್ಮಿ ಅಂತ ಇಲ್ರಿ. ಅವ್ರು ಯಾವ ಗೀತೆ ಹಾಡ್ತಾರಲ್ರಿ ಅದಕ್ಕೆ ಹಾಡುವಂಥ ದೇವ್ರ ಶಕ್ತಿ ನಮ್ಗೆ ಕೊಟ್ಟಾನ್ರಿ, ದೇವ್ರನ್ನ ತುಂಬ್ಯಾನ್ರಿ ನನಗೆ. ಈಗ ಅಂತ ಮೃದು ನಮ್ಮ ತಮ್ಮಗಳದ್ದು ಎಲ್ಲಾರ್ದು ಸಪೋರ್ಟ್ ಐತ್ರಿ, ಗುರುವಿನ ಆಶೀರ್ವಾದ ಐತಿ, ತಾಯಿ ತಂದೆ ಆಶೀರ್ವಾದ ಐತಿ. ಒಂದಿಲ್ಲ ಒಂದಿನ ಹೋಗ್ಬೇಕು ಅನ್ನೋದು ನಂದು ಆಸೆ ಭಾಳ ಐತ್ರಿ. ಯಾಕಂದ್ರೆ ಅಲ್ಲಿ ಜಿ ಕನ್ನಡದಾಗ ಏನಾಗತ್ತಂದ್ರಿ ಎಲ್ಲ ಹೇಳ್ಕೊಡ್ತಾರೆ ಆಲ್ಮೋಸ್ಟ್ ರೀ. ಈಗ ಹಾಡಾಡ ಎಂಥದ್ದು ಒಂದು ಹಾಡಾಡಕ್ಕೆ ಬರೋದ್ರಪ್ಪ ಅಂದ್ರು ಅವ್ರಿಗೆ 1 ತಿಂಗಳ ಟ್ರೈನಿಂಗ್ ಕೊಡ್ತಾರೆ ಜಿ ಕನ್ನಡದವ್ರು. ಅಂದ್ರೆ 1 ತಿಂಗಳೊಳಗಡೆ ನಾವು ಇಲ್ಲಿ ಏನು ಹಾಡ್ಕೊಂತ ಈಗ ಓನ್ಯಾಗ ಅಡ್ಡಾಡ್ತಿರ್ತಾವಲ್ರಿ, ಅಲ್ಲಿ 1 ತಿಂಗಳ ತನಕ ಅದೇ ಗುಂಗಿನಾಗ ಅದೇ ನಾದನ್ಯಾಗ ಅಲ್ಲಿ ಬಿದ್ದೀವಿ ಅಂದ್ರೆ ಅಂಥ ಕಲ್ಲಿದ್ದ ಮನುಷ್ಯ ಸದಕ್ಕೆ ಮೂರ್ತಿ ಮಾಡ್ತಾರೆ. ಯಾಕಂದ್ರೆ ಅಂಥ ಶಕ್ತಿ ಆ ಜಿ ಕನ್ನಡದೊಳಗೆ ತುಂಬ ಕಂಟೆಸ್ಟೆಂಟ್ಗಳು ಅದಾರ ರೀ ಗುರುಗಳು. ಅಲ್ಲಿ ನಾವು ಹೋದಿವಿ ಅಂದ್ರೆ ಏನೋ ಬೆಳಿಬೋದು ಅಂತ ನಂದು ಆಸೆ ಐತ್ರಿ, ಹೋಗ್ಬೇಕು ಅನ್ನೋ ಛಲ ಭಾಳ ಐತ್ರಿ. ಆದ್ರೆ ನಂಗೆ ಕೂಡಿಸ್ಕೊಡೋ ಒಮ್ಮೆ ಬೆಳಗಾವ್ ಆಡಿಷನ್ ಐತ್ರಿ, ಅದು ಆಡಿಷನ್ ಕೊಟ್ಟಿದ್ರಿ. ಆಡಿಷನ್ಗೆ ಹೋಗಿದ್ದೆ. ಅಲ್ಲಿ ಕಲರ್ಸ್ ಕನ್ನಡ ಅಂದ್ರೆ ಕನ್ನಡ ಕೋಗಿಲೆ ಅಂತ ಇತ್ತು ನೋಡ್ರಿ, ಕನ್ನಡ ಕೋಗಿಲೆ. ಅಲ್ಲಿ ಆಡಿಷನ್ ಕೊಟ್ಟಿದ್ದೆ ಸರ್. ನಾನು ಕೊಡ್ಬೇಕಾದ್ರೆ ಬರೋಬ್ಬರಿ 21 ರೆಕಾರ್ಡ್ ಹಾಡಿಸಿದ್ರು ನಾನು. 21 ರೆಕಾರ್ಡ್ 21 ರೆಕಾರ್ಡ್ ರೀ. 3ನೇ ಇದ್ರೊಳಗೆ ಸಿನಿಮಾ ಹಾಡುಗಳು ಅಥವಾ ಏನು ಜಾನಪದ ಬಂದು ಪಿಕ್ಚರ್ ರೆಕಾರ್ಡ್ ಎಲ್ಲ ಬಂತ್ರಿ. 21 ರೆಕಾರ್ಡ್ ಹಾಡಿಸಿದ್ರಿ. ಅವತ್ತು ಎಲ್ಲ ಹುಡುಗರು ಯಾರ್ದು ಆಗಲಿಲ್ಲ ಅಂತೇಳಿ, ಸೆಲೆಕ್ಟ್ ಆಗಿಲ್ಲ ಅಂತೇಳಿ ಬಂದಂಥ ಕಂಟೆಸ್ಟೆಂಟ್ಗಳು ಮೌನವಾಗಿ ಕುಳಿತುಬಿಟ್ಟಿದ್ರು. ಅಲ್ಲಿ ಏನಾಯ್ತಪ್ಪ ಅಂದ್ರೆ ಎಲ್ಲರೂ ಮೌನವಾಗಿ ಕುಳಿತಿದ್ರಲ್ರಿ, ನಾನು ಒಳಗೆ ಕರೆದವ್ರು ಒಟ್ಟ ಹೊರಗೆ ಬಿಡ್ಲಿಲ್ಲ. ಅವ್ರು 21 ರೆಕಾರ್ಡ್ ಹಾಡಿಸಿರ. ಅವತ್ತೇನು ಹೇಳಿಬಿಟ್ರಂದ್ರೆ 21 ರೆಕಾರ್ಡ್ ಹಾಡಿಸಿ ಇವಂದು ಏನೋ ಆಗ್ಬೋದಪ್ಪ ಬೆಂಗಳೂರು ಹೋಗ್ಬೇಕಾದ್ರೆ ತಿಳಿಸ್ತೀವಿ ಅಂದ್ಬಿಟ್ರೆ ಎಲ್ಲರೂ ನಾನು ಕುಣಿದು ಕುಪ್ಪಳಿಸ್ಬಿಟ್ರಿ ಅಂತ ಇವಂದು ಆಗೈತೆ ಅಂತೇಳಿ. ಮತ್ತು ಮುಂದ್ಗಡೆ ಏನಂದ್ರೆ ಇಲ್ರಿ ನಿಮ್ಮ ಜಾನಪದ ಇದೈತಿ, ನಿಮ್ಮನ್ನ ಕರೆಸ್ತೇವೆ ಬೆಂಗಳೂರಿಗೆ ಅಂತಂದ್ರೆ ನಮ್ಗೆ ಮನ್ಸಿಗೆ ಬೇಜಾರಾಗ್ತದೆ. ಆದ್ರೆ ಮನ್ಸಿಗೆ ಬೇಜಾರಾಗೈತೆ ಅನ್ನೋದ್ರಕಿನ ರೀ ಅವ್ರು ಈಗೂ ನಮ್ಗೆ ಕಾಂಟ್ಯಾಕ್ಟ್ನಾಗ ಅದಾರೆ. ಒಳ್ಳೇದಕ್ಕಂತ ಹೇಳಿ ಆಗೋದಿಲ್ಲ ಒಳ್ಳೇದಕ್ಕೆ ಅವ್ರು ಈಗೂ ನಮ್ಗೆ ಕಾಂಟ್ಯಾಕ್ಟ್ನಾಗ ಅದಾರೆ ಸರ್. ಇಲ್ಲಂತಿಲ್ಲ ಅವ್ರೇನು ಪಾಪ ನಾವು ಸಣ್ಣ ಕಲಾವಿದ್ರಂತೆ ನಾವು ಫೋನ್ ಹಚ್ಚಿರಿ ಎಬ್ಸೋದು ಬಿಡಂಗಿಲ್ಲ, ಐತಿ ಮಾತಾಡ್ತಾರೆ. ನಮ್ದು ಕನ್ನಡಕ್ಕೆ ಹೋಗಿಲ್ಲ ಒಂದು ಸ್ವಲ್ಪ ಸೀಸನ್ ಬಂದಾಗತ್ತಾಗ ನೆಕ್ಸ್ಟ್ ಏನಾರ ಅಕಸ್ಮಾತ್ ನಾವು ಕನ್ನಡಕ್ಕೆ ಹೋಗಿಲ್ಲ ರೀಸೆಂಟ್ಲಿ ಒಳ್ಳೆ ನಾವು ಸ್ಟಾರ್ಟ್ ಮಾಡಿದೀವಪ್ಪ ಅಂದ್ರೆ ನೀ ಅದರ ಫಸ್ಟ್ ಕಂಟೆಸ್ಟೆಂಟ್ ನೀ ಸೆಲೆಕ್ಟ್ ಹಾಕಿ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಹಾಂ ಸರ್, ಭರವಸೆ ಕೊಟ್ಟಾರೆ. ಆದ್ರೆ ಅದನ್ನ ಅಲ್ಲಿ ಭರವಸೆ ಏನು ಕೊಟ್ಟಾರಲ್ಲ ಸರ್, ಅವ್ರು ಅಲ್ಲಿ ಹೋಗಿ ಹಾಡ್ದಷ್ಟು ಖುಷಿನೇ ನನಗೆ. ವೇದಿಕೆ ಅಂದ್ರೆ ಸರ ಸುಮ್ಮನೆ ಸರಿಗಮಪ್ಪ ವೇದಿಕೆ ಅಂತ ತಿಳ್ಕೊಬಾರ್ದು. ಯಾವುದೋ ಒಂದು ವೇದಿಕೆ ನಮಗೆ ಕಲ್ಪಿಸಿ ಕೊಟ್ಟಾರಪ್ಪ ಅಂದ್ರೆ ಅಲ್ಲಿ ಸ್ವಚ್ಛ ಮನಸ್ಸಿನಿಂದ ಸ್ಪಷ್ಟವಾಗಿ ಹಾಡೋದನ್ನ ವೇದಿಕೆ ಅಂತ. ಜನಕ್ಕೆ ಮುಟ್ಟಿಸ್ಬೇಕು ನಮ್ಮ ಅಂತಲ್ಲಿ ಏನೈತೆ ಅನ್ನೋದ. ಖಂಡಿತ. ಈಗ ನೀವು ನಮ್ಮನ್ನ ಪರ್ಚೇಸ್ಬೇಕು ಮಾಡ್ಬೇಕಂತ ನೀವು ಕರ್ಸಿರಿ ಸರ್. ನಮ್ಮನ್ನು ಬೆಳಕಿಗೆ ತರಬೇಕಂತ ನೀವು ಇಂಥ ಊರಾಗ ಇಂಥ ಕಲಾವಿದರು ಅದಾರ ಅಂತೇಳಿ ನಿಮ್ಮ ಕ್ರಾಂತಿ ಸಮಾಚಾರ ಚಾನಲ್ದವ್ರು ನಮ್ಮನ್ನು ಕರ್ಸಿರಿ. ಏನದು ಕರ್ಸಿರಿ? ಕಲಾವಿದ್ರಂತ ಕರ್ಸಿರಿ. ನಾವಿಲ್ಲಿ ಕಲೆ ತೋರಿಸ್ಬೇಕು ಹೊರತಾಗಿ ಉದ್ದಟತನದಿಂದ ಬೇರೆ ಬೇರೆ ಯಾವುದೋ ಒಂದು ತೋರಿಸ್ಬಾರ್ದು. ಸರ್ ಕೊನೆ ತಾವೇನು ಹೇಳ್ತೀರಾ ವೀಕ್ಷಕರಿಗೆ ಅಂತ? ವೀಕ್ಷಕರು ನಾವಿನ್ನೂ ಸಣ್ಣವ್ರಿ, ನಮ್ಮ ಕ್ರಾಂತಿ ಸಮಾಚಾರ ಧಾರವಾಡದವರ
ನಮ್ಮ ಕೃತೀಶ್ ಕಾಸ ಕುರುಗಟ್ಟಿ ಅಲ್ಲಿ ಅದಾರಂತ ಕಾಸು ಕರ್ಸ್ಯಾರ ನಮ್ಮನ್ನ. ಅವರೊಂದು ನಮ್ಮ ವಿಡಿಯೋ ನೋಡಿದ್ರಂತ, ಅವ್ರು ಇಲ್ಲೆಲ್ಲಿಂದ ನಮ್ಮನ್ನ ಗುರುತೀಶ್ ಕಾಸ ಕರ್ಸಿದ್ರು. ನಿಮ್ಗೂ ಧನ್ಯವಾದ, ನಮ್ಮ ಏನು ನೋಡಾಕ್ತಿರಲ್ಲ ಎಲ್ಲ ಜನರಿಗೂ ಧನ್ಯವಾದ. ನಮ್ಮೂ ಹಾಡು ಭಾಳ ಅದಾವು, ನಮ್ಮ ಅಣ್ಣಾರು ಗುರುಗಳು ಜಾಸ್ತಿ ಹಾಡ್ತಿರ್ತಾರೆ. ನಮ್ಮೂ ಅದ್ರೊಳಗೆ ಏನೇನು ಅದಾವ ನೀವು ನೋಡ್ರಿ, ಸಂಜು ಅಂಗಡಿ ಯೂಟ್ಯೂಬ್ ಚಾನಲ್ ಒಳಗೆ ಬರ್ತಾವ್ರಿ. ಎಲ್ಲ ದೇವ್ರ ಹಾಡು ಅದಾವು. ಒಳ್ಳೆ ಈಗ ರೀಸೆಂಟ್ಲಿ ಗಣಪತಿ ಹಾಡ್ಬಿಟ್ಟವ್ರಿ, ಜನಪದ ಅದಾವು, ಯಾವ ಅಶ್ಲೀಲ ಎಲ್ಲ ಪ್ರೆಸೆಂಟ್ ಮಾಡೇವು ನಾವು. ಎಲ್ಲ ಹೆಣ್ಮಕ್ಳು ನೋಡುವಂಥವು ಅದಾವ, ಕೇಳುವಂಥವು. ಒಂದ್ಸಲ ಕೇಳಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಒಳ್ಳೆ ನಮ್ಮ ಕ್ರಾಂತಿ ಸಮಾಚಾರ ಧಾರವಾಡ ಅವ್ರಿಗೆ ಸಪೋರ್ಟ್ ಮಾಡಿರಿ. ಹೆಚ್ಚಿನ ರೀತಿಯಿಂದ ನಮ್ಮ ಕರ್ನಾಟಕದೊಳಗೆ ಅವ್ರು ಏನೋ ಇದ್ರು ತೋರಿಸ್ತಾರೆ. ಎಲ್ಲ ಯಾರನ್ನ ಗುರುತಿಸ್ಯಾರ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮ್ಮನ್ನ ಮಾತ್ರ ಪೂರ ಗುರುತೀಶ್ ಕಾಸು ಕರ್ಸ್ಯಾರ ಅವರು. ಅವ್ರಿಗೆ ಧನ್ಯವಾದಗಳು, ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನೋಡ್ರಿ, ಇನ್ನೊಂದು ಹೇಳ್ಬೇಕಂದ್ರೆ ಈ ಕ್ರಾಂತಿ ಸಮಾಚಾರ ಚಾನಲ್ ಏನೈತಲ್ರಿ, ಇಡೀ ನಮ್ಮ ರಾಜ್ಯಾದ್ಯಂತ ಕರ್ನಾಟಕದಂತ ಹರಡ್ಬೇಕು ಖಂಡಿತ ಸರ್, ನನ್ನ ಅಭಿಪ್ರಾಯ. ಈ ಕ್ರಾಂತಿ ಸಮಾಚಾರ ಚಾನಲಿಗೆ, ನ್ಯೂಸ್ ಚಾನಲ್ಗೆ ನಾ ಬರ್ಬೇಕಂತ ಒಬ್ರು ಸಂದೇಶ ಕೊಟ್ರಿ, ರುದ್ರಪ್ಪ ಅರಿವಾಳ್ ಅಂತೇಳಿ. ಅವರ ಬಸನ್ನರ ಫ್ರೆಂಡ್ ಅವರು ಕ್ಲಾಸ್ಮೇಟ್ ಅಂತ. ಅವ್ರು ಏನಂದ್ರೆ ಮೊನ್ನೆ ಫೋನ್ ಹಚ್ಚಿರಿ ನಂಗೆ, ಇಲ್ಲ ಮಲ್ಕಾಜ್ ಎಲ್ಲಿದೀಪ ಅನ್ನಿ ಅಂದ್ರೆ, ಎಲ್ಲಿ ನಾವು ಊರಾಗದಾನೆ ಅಂತೇಳಿ. ಇಲ್ಲ ಹೊಸಲ್ಟ್ ಅವ್ರಿಗೆ ಹೋಗು, ಕ್ರಾಂತಿ ಸಮಾಚಾರ ಚಾನಲ್ದವರು ನೀನು ಕರಿಯಾಕತ್ತಾರ ಅಂತಂದ್ರೆ ಇಲ್ಲಿ ಬರ್ಬೇಕಂದ್ರೆ ಹೊರಸ್ಬಿಡ್ತೀನಿ ನಂಗೆ. ಖಂಡಿತ ಅಲ್ಲಿ ನೀವು ಸರ್ ನಿಮ್ಮ ಕಲೆಗೆ ಒಂದು ಬೆಲೆ ಸಿಗ್ಬೇಕನ್ನೋದು ನಮ್ಮದು ಒಂದು ಉದ್ದೇಶ. ಜೊತೆಗೆ ರಾಜಧಾನಿಯಲ್ಲೂ ಕೂಡ ಅಲ್ಲಿವರೆಗೂ ಕೂಡ ನೀವು ಹೆಸರು ಮಾಡಲಿ ಅಂತೇಳಿ ನಿಮ್ಮ ಸಪೋರ್ಟಿಗೆ ಯಾವತ್ತೂ ನಾವು ಕ್ರಾಂತಿ ಸಮಾಚಾರ ಇಡೀ ಒಂದು ಕುಟುಂಬ ಇದ್ದೇ ಇರುತ್ತೆ ಅಂತೇಳಿ ಹೇಳ್ತೀನಿ ಸರ್. ಇದಿಷ್ಟು ಕ್ರಾಂತಿ ಸಮಾಚಾರ ವಿಶೇಷ ಸಂದರ್ಶನವಾಗಿತ್ತು. ಸದಾ ನೋಡ್ತಾ ಇರಿ ಕ್ರಾಂತಿ ಸಮಾಚಾರ.